ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 5ನೇ ತಲೆಮಾರಿನ ಆಮ್ಕಾ ಪ್ರಾಜೆಕ್ಟ್ಗೆ ಅಂತೂ ಒಂದು ಬಿಡುಗಡೆ ಸಿಗ್ತಾ ಇದೆ. ಅದನ್ನು ಮುಂದುವರಿಸೋದಕ್ಕೆ ಕೇಂದ್ರ ರಕ್ಷಣಾ ಇಲಾಖೆ ಆದೇಶವನ್ನು ಕೊಟ್ಟಿದೆ ಮತ್ತು 5ನೇ ತಲೆಮಾರಿನ ಯುದ್ಧ ವಿಮಾನ ಸಂಪೂರ್ಣ ಸ್ವದೇಶಿಯಾಗೇ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ HALನ ನಿರ್ಭರತೆಯಿಂದ ಕೂಡ ಈ ಬಾರಿ ಭಾರತೀಯ ಯುದ್ಧ ವಿಮಾನವನ್ನು ಹೊರತರೋ ಪ್ರಯತ್ನವೂ ನಡೀತಾ ಇದೆ. ಈ AMCA ತಯಾರಿಗೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಒಂಟಿ ತಯಾರಿ, ಜಂಟಿ ತಯಾರಿ ಅಥವಾ ಗುಂಪು ತಯಾರಿ ಹೇಗೆ ಬೇಕಾದರೂ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಆದರೆ ಆಮ್ಕಾ ಪ್ರಾಜೆಕ್ಟಲ್ಲಿ ಭಾಗಿಯಾಗುವ ಅಷ್ಟೂ ಕಂಪನಿಗಳು ಭಾರತೀಯ ಕಂಪನಿಗಳೇ ಆಗಿರಬೇಕು, ಇಲ್ಲಿನ ನಿಯಮಗಳನ್ನು ಫಾಲೋ ಮಾಡಬೇಕು. ಈ ಯೋಜನೆ ಟಾಟಾ, L&T ಅಂಥ ಸಂಸ್ಥೆಗಳ ಪಾಲಾಗೋ ಸಾಧ್ಯತೆಗಳು ಇವೆ, ಅಥವಾ HALನ ಜೊತೆ ಆ ಸಂಸ್ಥೆಗಳು ಜಂಟಿಯಾಗಿ ತಯಾರಿಗೆ ಕೂಡ ಮುಂದಾಗೋ ಸಾಧ್ಯತೆಗಳಿವೆ. ಒಟ್ಟು 5ನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಗೆ ಗ್ರೀನ್ ಸಿಗ್ನಲ್ ಅಂತೂ ಸಿಕ್ಕಿದೆ. ಇದು ಮೊನ್ನಿನ ಪಾಕ್ ಜೊತೆಗಿನ ಸಂಘರ್ಷದ ನಂತರ ಭಾರತ ಕೈಗೊಳ್ತಾ ಇರೋ ದೊಡ್ಡ ನಿರ್ಧಾರ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗಾದರೆ ಏನಾಗ್ತಾ ಇದೆ ಆಮ್ಕಾ ವಿಷಯದಲ್ಲಿ? ಇದಕ್ಕೆ ಇಂಜಿನ್ ಯಾವುದನ್ನು ಬಳಸ್ತಾರೆ? ಅದರ ನಿರ್ಭರತೆಯ ಮಟ್ಟ ಹೇಗಿದೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲನ್ನು ಮಾಡಿರ್ತೀರಿ, ಆದರೆ ಅದನ್ನು ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ವಿಡಿಯೋಗಳನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಭಾರತಕ್ಕೆ ಮತ್ತು ಜಗತ್ತಿಗೆ ಕೂಡ ಸಾಕಷ್ಟು ಪಾಠಗಳನ್ನು ಕಲಿಸಿದೆ. ಹಾಗೆ ಭಾರತೀಯ ಆಯುಧಗಳ ಬಗ್ಗೆ, ಅದರ ಗೌಪ್ಯತೆಯ ಬಗ್ಗೆ ಜಗತ್ತಿ ಬಾರಿ ನಿಬ್ಬೆರಗಾಗಿ ನೋಡಿದೆ. ಒಂದು ಕಡೆ ಪಾಕಿಸ್ತಾನದ ನೆಲದಲ್ಲಿ ಚೈನಾ ಹಾಗೂ ಟರ್ಕಿಗಳನ್ನ ಬಗ್ಗು ಬಡಿದ ಭಾರತ, ಪಾಕಿಸ್ತಾನದ ಕಡೆಯಿಂದ ಹಾರಬಂದ ಒಂದೇ ಒಂದು ಮಿಸೈಲ್, ಒಂದೇ ಒಂದು ಡ್ರೋನ್ ಕೂಡ ತನ್ನ ಟಾರ್ಗೆಟ್ ಮುಟ್ಟದ ಹಾಗೆ ನೋಡಿಕೊಂಡಿದೆಯಲ್ಲ, ಅದು ಸಾಧ್ಯವಾಗಿದ್ದು ಆತ್ಮನಿರ್ಭರತೆಯ ಕಾರಣದಿಂದ. ಗೆಳೆಯರೆ, ಮೊನ್ನೆ ನಡೆದ ಸಂಘರ್ಷದಲ್ಲಿ ಶತ್ರುಗಳಿಗೆ ಅತಿ ಹೆಚ್ಚು ಶಾಕ್ ಕೊಟ್ಟಿದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್. ಅದಕ್ಕಿಂತ ಮುಂಚೂಣಿಯಲ್ಲಿದ್ದ ಭಾರತದ ಅತ್ಯಂತ ಪುರಾತನ ಏರ್ಕ್ರಾಫ್ಟ್ ಗನ್ನುಗಳ ಜುಗಾಡ್ ವರ್ಷನ್ಗಳು. ನಮ್ಮಲ್ಲಿ ಸೋವಿಯತ್ ಕಾಲದಲ್ಲಿ ತಗೊಂಡು ಬಂದಿದ್ದ ಶಿಲ್ಕಾ ಇತ್ತು, 80ರ ದಶಕದಲ್ಲಿ ಖರೀದಿ ಮಾಡಿದ್ದ ಬೋಫೋರ್ಸ್ L-70 ಮುಂತಾದ ಏರ್ಕ್ರಾಫ್ಟ್ ಗನ್ನುಗಳನ್ನು ರಡಾರ್ ಜೊತೆಗೆ ಇಂಟಿಗ್ರೇಟ್ ಮಾಡಿ ಅದನ್ನು ಬಳಸಿದ ರೀತಿ ಇದೆಯಲ್ಲ, ಅದು ಜಗತ್ತನ್ನು ಅಚ್ಚರಿಗೀಡು ಮಾಡ್ತು. ಸ್ನೇಹಿತರೆ, ನಿಮಗೆ ವಿದೇಶಿ ರಕ್ಷಣಾ ತಜ್ಞರ ಬ್ಲಾಗ್ಗಳನ್ನು ಓದುವ ಅಭ್ಯಾಸ ಇದ್ದರೆ ಈ ಬಾರಿ ಭಾರತ ಕೊಟ್ಟ ಶಾಕ್ ಹೇಗಿತ್ತು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿದ ಮಿಸೈಲ್ ಬ್ರಹ್ಮೋಸ್ ಇತ್ತು ನೋಡಿ, ಅದರ ಬಗ್ಗೆ ಕೂಡ ಜಗತ್ತಿಗೆ ಗೊತ್ತಿದ್ದದ್ದು ತುಂಬಾ ಕಡಿಮೆ ಮತ್ತು ಅದು ರಷ್ಯಾದ ಸಹಭಾಗಿತ್ವದಲ್ಲಿ ಭಾರತದಲ್ಲೇ ತಯಾರಾದ ಮೇಕ್ ಇನ್ ಇಂಡಿಯಾ ಮಿಸೈಲು. ಅದು ಕೂಡ ಈ ಬಾರಿ ಶತ್ರುಗಳಿಗೆ ದೊಡ್ಡ ಶಾಕ್ ಅನ್ನು ಕೊಡ್ತು. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗೆಲುವಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಇಸ್ರೋ ಸಿದ್ಧಪಡಿಸಿದ್ದ ನ್ಯಾವಿಕ್. ಇದು ನಮ್ಮನ್ನ GPS ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಗಿಡ್ತು. ಜೊತೆಗೆ ಪಿನ್ ಪಾಯಿಂಟ್ ಅಕ್ಯುರೇಸಿ ಸಾಧ್ಯವಾಗಿದ್ದು ಕೂಡ ನಮ್ಮ ನ್ಯಾವಿಕ್ನಿಂದಾಗಿ. ಅಮೆರಿಕಾದ GPS ಇದೆಯಲ್ಲ, ಅದು ಅಮೆರಿಕಾಗೆ ಎಷ್ಟು ಕರಾರುವಾಕ್ಕಾದ ಸರ್ವಿಸನ್ನು ಕೊಡ್ತಾ ಇದೆಯೋ ಗೊತ್ತಿಲ್ಲ, ಆದರೆ ನಾವು ಬಳಸೋ GPS ಯಾವತ್ತೂ ಕೂಡ ಪಿನ್ ಪಾಯಿಂಟ್ ಅಕ್ಯುರೇಸಿಯನ್ನು ಕೊಡೋದಿಲ್ಲ. ಅದು ಒಂದಷ್ಟು ಮೀಟರ್ ಆಚೆ ಈಚೆ ತೋರಿಸುತ್ತೆ. ಇನ್ನು ಅದನ್ನು ಹ್ಯಾಕ್ ಮಾಡೋದು ಕಷ್ಟ ಅಲ್ಲ. GPS ಬಗ್ಗೆ ಗೊತ್ತಿದ್ರೆ ಅದನ್ನು ಯಾವಾಗ ಬೇಕಿದ್ರೂ ಬ್ಲೈಂಡ್ ಮಾಡಿಬಿಡ್ಬೋದು. ಆದರೆ ನಮ್ಮ ನ್ಯಾವಿಕ್ ಅನ್ನೋದು ಹಾಗಲ್ಲ. ಅದರ ನಿಖರತೆಯಲ್ಲಿ 2 ಮಾತಿಲ್ಲ. ಇನ್ನು ಅದರ ಬಗ್ಗೆ ಯಾರಿಗೂ ಹೆಚ್ಚು ಗೊತ್ತಿರಲಿಲ್ಲ. ಅದನ್ನು ಭಾರತ ತಾನೇ ಬಳಸ್ತಾ ಇದೆ, ಬೇರೆ ಯಾರಿಗೂ ಮಾರಾಟ ಮಾಡಿಲ್ಲ. ಹೀಗಾಗಿ ಅದನ್ನು ಹ್ಯಾಕ್ ಮಾಡೋದಕ್ಕೆ, ದಾರಿ ತಪ್ಪಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಇದು ಸ್ವದೇಶಿ ತಂತ್ರಜ್ಞಾನದಿಂದ ಆಗುವ ಲಾಭ. ಇನ್ನು ನಮ್ಮ ಸಂಯುಕ್ತವಾದಂಥ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಕೂಡ ಈ ಬಾರಿ ಸಖತ್ತಾಗಿ ಪಾಕಿಸ್ತಾನದಲ್ಲಿದ್ದ ಚೈನಾ ಮತ್ತು ಟರ್ಕಿ ಆಯುಧಗಳ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ವು. ಅವು ಹೇಗೆ ಮಾಡುತ್ತವೆ ಅನ್ನೋದು ಶತ್ರುಗಳಿಗೆ ಗೊತ್ತು ಕೂಡ ಇರಲಿಲ್ಲ. ಇನ್ನು ನಮ್ಮ ರಡಾರ್ಗಳ ಬಗ್ಗೆ ಹೇಳೋದೇ ಬೇಡ. ಗೆಳೆಯರೆ, ಈ ಬಾರಿಯ ಸಂಘರ್ಷದಲ್ಲಿ ಇಸ್ರೇಲಿನ ಹಾರ್ಪಿ, ಯುರೋಪಿನ ಸ್ಕಾಲ್ಪ್, ರಷ್ಯಾದ S-400 ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೂಡ ಅಪ್ಪಟ ಸ್ವದೇಶಿ. ಇನ್ನು S-400 ಕೂಡ ಪೂರ್ತಿ ರಷ್ಯಾದ್ದಲ್ಲ, ಅದು ಹೈಬ್ರಿಡ್. ಅದನ್ನು ತಗೊಂಡು ಬಂದ ನಂತರ ಭಾರತ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೆ. ಅದರಲ್ಲಿ ಭಾರತದ ರಡಾರ್ಗಳನ್ನು ಅಳವಡಿಸಲಾಗಿದೆ. ಹೀಗಾಗಿ ಅದು ಸೆಮಿ ಸ್ವದೇಶಿ.
ಸೊ ಈ ಸಂಘರ್ಷ ನಮಗೆ ಸ್ವದೇಶಿ ಆಯುಧಗಳ ಮಹತ್ವ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಹೀಗಾಗಿ ಇನ್ನು ಮುಂದೆ ಕೂಡ ಸಾಧ್ಯವಾದಷ್ಟು ಭಾರತ ಆಯುಧಗಳ ವಿಷಯದಲ್ಲಿ ಆತ್ಮನಿರ್ಭರತೆಯನ್ನು ಬೆಳೆಸ್ಕೋಬೇಕಿದೆ. ಆ ಪ್ರಯತ್ನದ ಭಾಗವಾಗಿ ಈಗ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಭಾರತ ಸ್ವದೇಶಿಯಾಗಿ ಮಾಡಿಕೊಳ್ಳುವ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದೆ ಮತ್ತು ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೂಡ ಕೊಟ್ಟಿದೆ. ಇನ್ನು ಇತ್ತೀಚೆಗೆ ನೀವು ಗಮನಿಸಿರಬೇಕು, ಭಾರತ ರಷ್ಯಾದ Su-57ಗಳನ್ನು ಖರೀದಿ ಮಾಡುತ್ತಾ ಅಮೆರಿಕಾದ F-35 ಖರೀದಿ ಮಾಡುತ್ತಾ ಅನ್ನೋದು ದೊಡ್ಡ ಸುದ್ದಿ ಹಾಗೂ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಚೈನಾ JF-35 ಯುದ್ಧ ವಿಮಾನಗಳನ್ನು ಕೊಡ್ತಾ ಇದೆ. ಅವು ಆದಷ್ಟು ಬೇಗ ಪಾಕಿಸ್ತಾನವನ್ನು ತಲುಪಿ ಬಿಡುತ್ತವೆ ಅನ್ನೋ ಮಾಹಿತಿ ಕೂಡ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಕೂಡ 5ನೇ ತಲೆಮಾರಿನ ಯಾವುದಾದರೂ ಯುದ್ಧ ವಿಮಾನವನ್ನು ಖರೀದಿ ಮಾಡಿಬಿಡಬೇಕು ಅನ್ನೋ ಒತ್ತಡಕ್ಕೆ ಬೀಳುವುದು ಸಹಜ. ಇನ್ನು ಅಂಥ ಒತ್ತಡ ನಮ್ಮಲ್ಲಿ ಉಂಟಾಗಲಿ ಅನ್ನೋ ಕಾರಣಕ್ಕೇನೆ ಚೈನಾ ಕೂಡ ಪಾಕಿಸ್ತಾನಕ್ಕೆ ತನ್ನ J-35ಗಳನ್ನು ಕೊಡ್ತಾ ಇದೆ. ಅಲ್ಲ, ಯಾವುದು ಈ J-35? ಇದು ಅಮೆರಿಕಾದ F-35 ಯುದ್ಧ ವಿಮಾನವನ್ನು ಕದ್ದು ಚೀನಾ ಮಾಡಿಕೊಂಡ 5ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಹೇಳ್ತಾ ಇದ್ದಾರೆ. ಅದರ ಆಪರೇಷನಲ್ ರೇಂಜು 850ರಿಂದ 900 ಕಿಲೋಮೀಟರ್ ಅಂತ ಹೇಳ್ತಾರೆ. ಇನ್ನು ಅದರ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟು 25,000 kg. ನಮ್ಮ ಸುಖಾಯ್ Su-30 MKI ಇದೆಯಲ್ಲ, ಅದು ಸರಿಸುಮಾರು 39,000 kg ಟೇಕ್ ಆಫ್ ವೆಯ್ಟನ್ನು ಹೊಂದಿದೆ. 10 ಟನ್ ಆಯುಧಗಳನ್ನೇ ಹೊತ್ತೊಯ್ಯುವ ಶಕ್ತಿ ಈ ಸುಖಾಯ್ Su-30ಗಿದೆ. ಅದರ ಆಪರೇಷನಲ್ ರೇಂಜು ಮತ್ತು ವೇಗ ಎರಡೂ ಕೂಡ ಈ J-35ಗೆ ಹೋಲಿಕೆ ಮಾಡಿದರೆ ತುಂಬಾ ಹೆಚ್ಚು. ಇನ್ನು J-35 ಅನ್ನೋದು ಇವತ್ತಿನವರೆಗೆ ಪ್ರೂವ್ ಆಗದ, ಎಲ್ಲೂ ವಾರ್ ಟೆಸ್ಟ್ಗೆ ಒಳಗಾಗದ ಯುದ್ಧ ವಿಮಾನ. ಅದನ್ನು ಸ್ಟೆಲ್ತು 5th ಜನರೇಷನ್ನು ಅಂತ ಚೈನಾ ಹೇಳ್ಕೋಬೇಕೇ ಹೊರತು ನೋಡಿದವರು ಯಾರೂ ಇಲ್ಲ. ಇನ್ನು ಅದು ನಿಜಕ್ಕೂ ಅತ್ಯುತ್ತಮ ಯುದ್ಧ ವಿಮಾನ ಆಗಿದ್ದಿದ್ರೆ ಚೈನಾದ ವಾಯುಪಡೆ ಅದನ್ನು ಬಳಸಬೇಕಿತ್ತಲ್ವಾ? ಅವರು J-20ಗಳನ್ನು ಬಳಸ್ತಾ ಇದ್ದಾರೆ ಹೊರತು ಈ J-35 ಚೈನಾದ ವಾಯುಪಡೆ ಬಳಸ್ತಾ ಇಲ್ಲ. ತಾವು ಬಳಸದೆ ಆ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕವರು ಯಾಕೆ ಕೊಡ್ತಾ ಇದ್ದಾರೆ? ಗೆಳೆಯರೆ, ಪಾಕ್ ಹಾಗೂ ಚೈನಾಗಳ ಜಂಟಿ ತಯಾರಿ ಅಂತ ಹೇಳ್ಕೊಳ್ಳುವ JF-17 ಇದೆ ನೋಡಿ, ಅದು ಹಾಗೇನೆ. ಅದನ್ನು ಚೈನಾದ ವಾಯುಪಡೆ ಬಳಕೆ ಮಾಡೋದಿಲ್ಲ, ಅದನ್ನು ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಅಂತಲೇ ಅವರು ತಯಾರು ಮಾಡಿದ ಹಾಗಿದೆ. ಸೊ ಚೈನಾದ ಯುದ್ಧ ವಿಮಾನ ಪಾಕಿಸ್ತಾನಕ್ಕೆ ಬಂದುಬಿಡುತ್ತೆ ಅಂತ ಭಾರತ ಇಲ್ಲಿ ಪ್ಯಾನಿಕ್ ಆಗಬೇಕಾದ ಅಗತ್ಯ ಏನಿಲ್ಲ, ಆಗೋದೂ ಇಲ್ಲ. ಇನ್ನು ಸ್ಟೆಲ್ತ್ ಯುದ್ಧ ವಿಮಾನಗಳು, ಮೊನ್ನೆ ನಡೆದ ಸಂಘರ್ಷದ ನಂತರ ನಮಗೆ ಅರ್ಥ ಆಗಬೇಕಾಗಿರುವುದೇನು ಅಂದರೆ, ಎಲ್ಲ ದೇಶಗಳಿಗೂ ಎಲ್ಲ ಥರದ ಯುದ್ಧ ವಿಮಾನಗಳು ಬೇಕಾಗುವುದಿಲ್ಲ. ಈಗ ಭಾರತಕ್ಕೆ ಚೈನಾ ಹಾಗೂ ಪಾಕಿಸ್ತಾನಗಳು ಶತ್ರುಗಳು, ಎರಡೂ ಪಕ್ಕದಲ್ಲೇ ಇವೆ. ಈ ಎರಡರಲ್ಲಿ ಯಾವುದರ ಮೇಲೆ ದಾಳಿ ಮಾಡಬೇಕು ಅಂದರೂ ನಾವೇನು ಸಾವಿರಾರು ಕಿಲೋಮೀಟರ್ ಹೋಗಬೇಕಾಗಿಲ್ಲ. ಚೈನಾದ ಒಳಗಾಗಲಿ ಪಾಕಿಸ್ತಾನದ ಒಳಗಾಗಲಿ ನಮ್ಮ ಯುದ್ಧ ವಿಮಾನಗಳು ನುಗ್ಗಬೇಕಾದ ಅಗತ್ಯ ಕೂಡ ಇರೋದಿಲ್ಲ. ಗೆಳೆಯರೆ, ಯುದ್ಧದ ಸ್ಟೈಲೇ ಚೇಂಜ್ ಆಗಿದೆ. ಈ ಹಿಂದೆ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು ಇರದ ಕಾಲದಲ್ಲಿ ಯುದ್ಧ ವಿಮಾನಗಳು ಗಡಿ ದಾಟಿ ಹೋಗಬೇಕಾಗ್ತಾ ಇತ್ತು. ಅಲ್ಲಿಗೆ ಹೋಗಿ ನಿರ್ದಿಷ್ಟ ಪ್ರದೇಶದ ಮೇಲೆ ಬಾಂಬ್ ಹಾಕಿ ಅವು ವಾಪಸ್ಸು ಬರಬೇಕಿತ್ತು. ನಮ್ಮ ಬಾಲಾಕೋಟ್ ಸ್ಟ್ರೈಕ್ ಆಯ್ತಲ್ಲ, ಅದು ಆಗಿದ್ದು ಹಾಗೇನೆ. ಇಲ್ಲಿಂದ ಯುದ್ಧ ವಿಮಾನಗಳು ಬಾಲಾಕೋಟ್ವರೆಗೆ ಹೋಗಿ ಬಾಂಬುಗಳನ್ನು ಉದುರಿಸಿ ಬಂತು. ಆದರೆ ಈಗ ಹಾಗೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ಯುದ್ಧ ವಿಮಾನ ನಮ್ಮದೇ ಏರ್ ಸ್ಪೇಸ್ ಅಲ್ಲಿ ಮೇಲೆ ಕೇಳುತ್ತೆ, ನಮ್ಮ ಗಡಿಯಲ್ಲೇ ನಿಂತು ಇಲ್ಲಿಂದಲೇ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ಗಳನ್ನು ಫೈರ್ ಮಾಡುತ್ತೆ, ಆ ನಂತರ ಲ್ಯಾಂಡ್ ಆಗುತ್ತೆ, ಖಲಾಸ್. ಸೊ ನಮಗೆ ತುಂಬ ಬೇಕಾಗೋದು ಲಾಂಗ್ ರೇಂಜ್ ಮಿಸೈಲುಗಳು ಮತ್ತು ಗಡಿ ದಾಟಿ ಹೋಗಿ ಹೊಡೆದು ಹಾಕುವ ಲಾಂಗ್ ರೇಂಜ್ ಡ್ರೋನುಗಳು. ಅಲ್ಲಿ ಕೂಡ ಯುದ್ಧದ ಸಮಯದಲ್ಲಿ ಅಮೆರಿಕಾದ MQ-9 ಥರದ ಡ್ರೋನುಗಳಿಗಿಂತ ಹೆಚ್ಚಾಗಿ ಲಾಯ್ಟ್ರಿಂಗ್ ಡ್ರೋನುಗಳು, ಹೆಚ್ಚು ದೂರ ಹೋಗಬಲ್ಲ ಕಾಮಿಕಾಜಿ ಡ್ರೋನುಗಳು ಬೇಕಾಗತ್ವೆ. ಯಾಕೆಂದರೆ ಅವುಗಳ ಬೆಲೆ ಕಡಿಮೆ, ಅವು ಶತ್ರುಗಳ ನೆಲವನ್ನು ಪ್ರವೇಶ ಮಾಡುತ್ತವೆ, ಎಲ್ಲಿ ದಾಳಿ ಮಾಡಬೇಕು ಅಲ್ಲಿ ನಿಖರವಾಗಿ ದಾಳಿ ಮಾಡುತ್ತವೆ, ತಾವೂ ಸಾಯುತ್ತವೆ, ಶತ್ರುಗಳ ಆಯುಧಗಳನ್ನು ಕೂಡ ಕೊಂದು ಹಾಕತ್ವೆ. ಇನ್ನು ಅವುಗಳನ್ನು ಶತ್ರುಗಳ ಏರ್ ಡಿಫೆನ್ಸು ಹೊಡೆದು ಹಾಕಿದರೂ ಕೂಡ ನಮಗಾಗೋ ನಷ್ಟ ಕೂಡ ದೊಡ್ಡದೇನಲ್ಲ. ಆದರೆ ಯುದ್ಧ ವಿಮಾನಗಳು ಹಾಗಲ್ಲ. 20 ವರ್ಷಗಳ ಹಿಂದಿನ ಯುದ್ಧ ವಿಮಾನಗಳಿಗೂ ಇವತ್ತು ಬಳಕೆಯಾಗ್ತಾ ಇರೋ ಯುದ್ಧ ವಿಮಾನಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಯುದ್ಧ ವಿಮಾನಗಳ ಬೆಲೆಯಲ್ಲಿ ಕೂಡ ಭಯಾನಕ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹೀಗಾಗಿ ಯುದ್ಧ ವಿಮಾನಗಳಿಗಿಂತ ಹೆಚ್ಚಾಗಿ ಈಗಿನ ಯುದ್ಧಗಳಲ್ಲಿ ಬಳಕೆಯಾಗೋದು ಮಿಸೈಲುಗಳು ಮತ್ತು ಡ್ರೋನುಗಳು. ಹೀಗಿರುವಾಗ ಪಾಕಿಸ್ತಾನ ಚೈನಾದ J-35 ಆದರೂ ತರಿಸ್ಕೊಳ್ಳಿ, ಅಮೆರಿಕಾದ F-35ನ ಬೇಕಾದರೂ ತರಿಸ್ಕೊಳ್ಳಿ, ಭಾರತ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಇನ್ನು ಇಲ್ಲಿ ಮತ್ತೊಂದು ವಿಶೇಷ ಅಂದರೆ, ಭಾರತ ಆಂಟಿ ಸ್ಟೆಲ್ತ್ ರಡಾರ್ಗಳನ್ನು ಕೂಡ ಈಗಾಗಲೇ ಇನ್ಸ್ಟಾಲ್ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಶತ್ರುಗಳು ಎಷ್ಟೇ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಂಡ್ರೂ ಕೂಡ ಅವುಗಳನ್ನು ನಮ್ಮ ರಡಾರ್ಗಳು ಸುಲಭವಾಗಿ ಪತ್ತೆ ಹಚ್ಚುತ್ತವೆ. ಸೊ ಪಾಕಿಸ್ತಾನಕ್ಕೆ ಚೈನಾ ಕೊಡ್ತಾ ಇರೋ ಯುದ್ಧ ವಿಮಾನದ ಬಗ್ಗೆ ಅಂತೂ ತಲೆ ಕೆಡಿಸ್ಕೋಬೇಕಾದ ಯಾವ ಅಗತ್ಯನೂ ಇಲ್ಲ.
ಹೀಗಾಗಿ ಭಾರತ ತನಗೆ ಬೇಕಾದ ತನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬಲ್ಲ ಯುದ್ಧ ವಿಮಾನಗಳನ್ನು ತಾನೇ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ, ಅದು ಸ್ವದೇಶಿ. ಇನ್ನು ಆಮ್ಕಾ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತಯಾರಿಯನ್ನು ಖಾಸಗಿ ಸಂಸ್ಥೆಗಳಿಗೆ ಕೊಡೋದಕ್ಕೆ ಕೂಡ ಕೇಂದ್ರ ಒಪ್ಪಿದೆ. ಇದು HALನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ನಮ್ಮಲ್ಲಿನ ಖಾಸಗಿ ಆಯುಧ ತಯಾರಿಕಾ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ಕೂಡ ಕೊಡುತ್ತೆ. ಟಾಟಾ, L&T ಸೇರಿದಂತೆ ಒಂದಷ್ಟು ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು HAL ಕೂಡ ಭಾಗಿಯಾಗಬಹುದು. ಆದರೆ HALಗೆ ತೇಜಸ್ ಮಾರ್ಕ್ 2 ತಯಾರಿಗೆ ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದಾರೆ. ಮುಂದಿನ ವರ್ಷದ ಹೊತ್ತಿಗೆ ಮಾರ್ಕ್ 2 ಪ್ರೋಟೋಟೈಪ್ ಸಿದ್ಧಪಡಿಸೋದಕ್ಕೆ ಹೇಳಲಾಗಿದೆ. ಅದು ಸಿದ್ಧವಾಗಿ ಬಂದರೆ ನಂತರ ಅದರ ಪ್ರೊಡಕ್ಷನ್ ಶುರು ಆಗಬೇಕಿದೆ. ಈ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ನ ಕೆಲಸ ಕೂಡ ಶುರು ಆಗುತ್ತೆ. ADA ಈ ಆಮ್ಕಾ ಪ್ರೋಟೋಟೈಪ್ ಅನ್ನು 2028ರ ಹೊತ್ತಿಗೆ ತಯಾರು ಮಾಡೋ ಗುರಿಯನ್ನು ಹಾಕೊಂಡಿದೆ. ತಲಾ 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 5 ಪ್ರೋಟೋಟೈಪ್ಗಳನ್ನು ಸಿದ್ಧ ಮಾಡ್ತಾರೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ತಾರೆ. ಹಾಗೆ ಈ ಆಮ್ಕಾದಲ್ಲಿ ಕೂಡ ಮಾರ್ಕ್ 1, ಮಾರ್ಕ್ 2 ಸಿದ್ಧಪಡಿಸಲಾಗುತ್ತೆ. ಏರ್ ಸುಪೀರಿಯಾರಿಟಿ, ಸ್ಟೆಲ್ತ್ ಹಾಗೂ ಇನ್ನಿತರ ಆಧುನಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಇವುಗಳಿಗೆ AI ಅನ್ನು ಅಳವಡಿಸಿ ಮ್ಯಾಂಡ್ ಮತ್ತು ಅನ್ಮ್ಯಾಂಡ್ ಮಾದರಿಯಲ್ಲಿ ಕೂಡ ಇವುಗಳನ್ನು ತಯಾರು ಮಾಡುವ ಕೆಲಸ ನಡೆಯುತ್ತೆ. 2035ರ ವೇಳೆಗೆ ಇವು ವಾಯುಪಡೆಯನ್ನು ಸೇರುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇಲ್ಲಿ ಈ ಯುದ್ಧ ವಿಮಾನಗಳನ್ನು ಖಾಸಗಿ ಸಂಸ್ಥೆಗಳಿಗೂ ತಯಾರು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರೋದಿದೆಯಲ್ಲ, ಇದು ಭಾರತದ ಯುದ್ಧ ವಿಮಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಹಾಗೂ ಒಳ್ಳೆಯ ಬೆಳವಣಿಗೆ. ಇನ್ನು ಇದಕ್ಕೆ ಬಳಸುವ ಇಂಜಿನ್ ಯಾವುದು ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಕಾವೇರಿ ಇಂಜಿನ್ನ ಪರೀಕ್ಷೆಗಳು ಪೂರ್ಣಗೊಂಡಿವೆ ಮತ್ತು ಯಶಸ್ವಿ ಕೂಡ ಆಗಿವೆ. ಆದರೆ ಅದನ್ನು ಸದ್ಯಕ್ಕೆ ಘಾತಕ ಡ್ರೋನ್ಗಳಿಗೆ ಬಳಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRE ಹಾಗೂ ಗೋದ್ರೇಜ್ಗಳು ಈ ಕಾವೇರಿ ನೆಕ್ಸ್ಟ್ ಜನ್ ಇಂಜಿನ್ ತಯಾರಿಗೆ ಸಿದ್ಧತೆಗಳನ್ನು ಮಾಡ್ಕೋತಾ ಇವೆ. ಅದರಲ್ಲಿ 110 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ಸಾಧಿಸುವುದಾಗಿ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಭಾರತ ಅಮೆರಿಕದ G414 ಇಂಜಿನ್ಗಳ ಖರೀದಿ ಮಾಡ್ತಾ ಇದೆ ಅಲ್ವಾ, ಅದರ ಥ್ರಸ್ಟು 98 ಕಿಲೋನ್ಯೂಟನ್. ಆದರೆ ಕಾವೇರಿಯನ್ನು 110 ಕಿಲೋನ್ಯೂಟನ್ಗೆ ತಗೊಂಡು ಹೋಗೋ ಪ್ರಯತ್ನಗಳು ನಡೀತಾ ಇವೆ. ಅದಕ್ಕೆ ಸರ್ಕಾರ ಹಣಕಾಸಿನ ನೆರವನ್ನು ಒದಗಿಸಿ ಕೊಡಬೇಕಿದೆ. ನಮ್ಮದೇ ಇಂಜಿನ್ ತಯಾರಿಯಲ್ಲಿ ನಾವು ಯಶಸ್ಸನ್ನು ಪಡ್ಕೊಂಡ್ರೆ ಇಂಜಿನ್ಗಳ ಮೇಲಿನ ನಿರ್ಭರತೆ ನಮಗೆ ಕಡಿಮೆ ಆಗುತ್ತೆ. ಅದೊಂದು ಸಾಧ್ಯ ಆಗ್ಬಿಟ್ರೆ ಭಾರತ ಯಾವಾಗ ಬೇಕಾದರೂ ತನ್ನ ಯಾವ ಜನರೇಷನ್ನ ಯುದ್ಧ ವಿಮಾನಗಳನ್ನು ಬೇಕಾದರೂ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಕಾವೇರಿ ಇಂಜಿನ್ ಮೇಲೆ ಈಗಾಗಲೇ ಸರ್ಕಾರ ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದೆ. ಆದರೆ ಇದರ ಮೇಲಿನ ಮತ್ತಷ್ಟು ಪ್ರಯೋಗಗಳಿಗೆ ಹಾಗೂ ಆಧುನಿಕ ವರ್ಷನ್ನ ಕಾವೇರಿ ಇಂಜಿನ್ನಲ್ಲಿ ನಾವು ಸಫಲತೆಯನ್ನು ಪಡ್ಕೊಳ್ಳೋದಕ್ಕೆ ಮತ್ತಷ್ಟು ಹಣಕಾಸಿನ ಅಗತ್ಯ ಇರುತ್ತೆ. ರಿಸರ್ಚ್ ಇದೆಯಲ್ಲ, ಅದರ ಮೇಲೆ ಎಷ್ಟು ಹಣ ಖರ್ಚು ಮಾಡಿದ್ರೂ ಸಾಕಾಗೋದಿಲ್ಲ. ಇನ್ನು ಯಾವ ದೇಶ ಕೂಡ ಏಕಾಏಕಿ ತನ್ನ ಇಂಜಿನ್ ಅನ್ನು ಪಡ್ಕೊಳ್ಳೋದಿಕ್ಕೂ ಸಾಧ್ಯ ಆಗಿಲ್ಲ. ಎಲ್ಲರೂ ಕೂಡ ರಿಸರ್ಚ್ ಮೇಲೆ ಹಣ ಖರ್ಚು ಮಾಡಿದ ನಂತರವೇ ಸ್ವದೇಶಿ ಇಂಜಿನ್ ಅನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಸೊ ಭಾರತ ಕೂಡ ಕಾವೇರಿಗಾಗಿ ಮತ್ತಷ್ಟು ಹಣವನ್ನು ಮೀಸಲಿಡಬೇಕಾದ ಅಗತ್ಯ ಇದೆ. ಭಾರತದ ರಕ್ಷಣೆಗಾಗಿ ಎಷ್ಟು ಬೇಕಾದರೂ ಹಣ ಕೊಡೋದಕ್ಕೆ ಭಾರತೀಯರೂ ಸಿದ್ಧ ಇದ್ದಾರೆ. ನಮ್ಮ ಸೇನೆಗಾಗಿ ನಮ್ಮ ದುಡಿಮೆಯ ಒಂದಷ್ಟು ಹಣವನ್ನು ಕೊಡೋದಕ್ಕೆ ಯಾವ ಭಾರತೀಯನೂ ಇಲ್ಲ ಅಂತ ಹೇಳೋದಿಲ್ಲ. ಹೀಗಾಗಿ ಸಾರ್ವಜನಿಕರಿಂದ ಹಣ ಕಲೆಕ್ಟ್ ಮಾಡ್ತಿರೋ, ಬಜೆಟಲ್ಲಿ ಹಣವನ್ನು ಮೀಸಲಿಡ್ತಿರೋ ಅಥವಾ ಯಾವುದೇ ರೂಪದಲ್ಲಿ ಅದಕ್ಕೆ ಬೇಕಾದ ಹಣವನ್ನು ಕೊಡ್ತಿರೋ ಗೊತ್ತಿಲ್ಲ. ಒಟ್ಟು ಭಾರತದ ಸರ್ಕಾರ ಸ್ವದೇಶಿ ಇಂಜಿನ್ ತಂತ್ರಜ್ಞಾನಕ್ಕಾಗಿ ಒಂದಷ್ಟು ಹಣವನ್ನು ಮೀಸಲಿಡಬೇಕು. ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ರಿಸರ್ಚ್ ಅನ್ನೋದು ನಿಲ್ಲಬಾರದು. ಹೀಗಾಗಿ ಕಾವೇರಿಯ ಬಗ್ಗೆ ಕೂಡ ಸರ್ಕಾರ ಮತ್ತಷ್ಟು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಇನ್ನು ಕಾವೇರಿಗೆ ಫಂಡ್ ಮಾಡಿ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಕೂಡ ಶುರುವಾಗಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿದ್ರೆ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ, ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕೆಯಲ್ಲಿ ಖಾಸಗಿ ಕಂಪನಿಗಳು ಭಾಗಿಯಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.